ಓದಿಯೇ ಬಂದದ್ದು. ಅದಕ್ಕೆ ಮೊದಲಿದ್ದವರಿಗೆ ಒಂದು ಹೇಳ್ತಾ ಇರ್ಲಿಲ್ಲ. ಅವರಿಗೆ ನಿಜ ಪ್ರಾರಂಭ ಮಾಡಿದ್ಯಾ? ಪ್ರಾಯಶ್ರೀ ಬಿಸಿ ಮಾಡಿರ್ಬೋದು. ಎಲ್ಲವರು ನನ್ನ ಕೈ ಒಳಗಿದ್ದಾರೆ. ಹೇಳಿದೆಯಲ್ಲ, ಶಿಕ್ಷೆ ದಂಡ ಯಾರನ್ನು ದಂಡಿಸುವುದು, ಯಾರು ದಂಡ ವಿಧಿಸುವುದು? ಸರ್ಕಾರ. ಸರ್ಕಾರದಲ್ಲಿದ್ದವರು ಹೆಚ್ಚಿನವರು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ, ನನ್ನ ಕೈ ಒಳಗಿದ್ದಾರೆ. ಎಲ್ಲವರನ್ನ ಹಗ್ಗಾಕಿ ಕುಣಿಸುವವಳು ನಾನು. ನಾನು ಹೇಳಿದಂತೆ ನಡೆಯುವವರು ಅವರು. ಮತ್ತೆ ನನ್ನನ್ನ ಸೆರೆಮನೆಗ ಬಿಟ್ಟು ಎಂತ ಸೆರೆಮನೆ? ನಾನು ಯಾವತ್ತೂ ಈ ಅರಮನೆಯಲ್ಲೇ ಇರುವವಳು, ಎಂದೂ ಸೆರೆಮನೆಗೆ ಹೋಗುವುದಿಲ್ಲ. ಯಾರು ಬರ್ತಾರೆ ನೋಡ್ತೇನೆ. ಚಿಕ್ಕ ಇವಳ ಅಹಂಕಾರ ಇನ್ನೂ ಕೂಡ ವರ್ಧನ ಆಗಲಿಲ್ಲ. ದುರಹಂಕಾರಿಯಾಗಿ ನಡೆಯುತ್ತಾ ಇದ್ದಾಳೆ ಅಂತಾದ್ರೆ ನಿನ್ನಿಂದ ಒಂದು ಘನ ಉಪಕಾರ ಆಗಬೇಕಾಗಿದೆ. ನೀನು ಅನಾಥ ಹೌದಾದ್ರು ಅನಾಥರಿಗಾಗಿಯೇ ಇರಬಹುದಾದಂತ ಒಂದು ಸೌಲಭ್ಯ ಉಂಟು. ಹೌದು, ಖಂಡಿತವಾಗಿ ಅನಾಥರನ್ನು ಸಂರಕ್ಷಣೆ ಮಾಡಲು ಸುಖವಾಗಿ ಸಹಾಯವಾಣಿ. ಆ ಸಹಾಯವನ್ನು ನೀನು ಬಳಸಿದ್ದೆ ಹೌದು ಅಂತಾದ್ರೆ ಇಂಥವಳಿಗೂ ಸರಿಯಾದ ಶಿಕ್ಷೆಯನ್ನು ಕೊಡಬಹುದು. ಹಾಗಾದ್ರೆ ಸಂಖ್ಯೆಯನ್ನು ಗೊತ್ತುಂಟಾ? ಸಂಕಷ್ಟಕ್ಕೆ ಸಿಲುಕಿದ್ದೇ ಹೌದು ಅಂತಾದ್ರೆ ಅನಾಥರನ್ನ ಸಂರಕ್ಷಣೆ ಮಾಡಲು ಸುಖವಾಗಿ ಈಗಾಗಲೇ ನಮ್ಮ ಘನ ಸರ್ಕಾರ ಒಂದು ಸಹಾಯವಾಣಿ ಎನ್ನುವುದನ್ನು ಈಗಾಗಲೇ ಅವಕಾಶವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು. ಅದೇ ಸಂಖ್ಯೆ ಏನ್ ಹೇಳುದು ಬೇಡ. ನಿಮಗೆ ಇಲ್ಲೇ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನನ್ನ ಯೋಗ್ಯತೆ ಯಾವುದು? ನೀನ್ ಹೇಳಿದ್ ಯಾರಿಗೂ ಕೇಳಬಾರ್ದು ಅಂತ ನಿಂತಲ್ಲೇ ಬೆಳಕಿನ ವ್ಯವಸ್ಥೆ ತೆಗೆಸಿ ಬಿಟ್ಟಿದ್ದೀಯ ನೋಡಿ. ಊರಿನ ನೀನ್ ಹೇಳಿದ್ ಯಾರು ಕೇಳಬಾರ್ದು ಅಂತ ನಾನು ನಿಂತಲ್ಲೇ ಮಾಡ್ತಿದ್ದೇನೆ. ಇಷ್ಟು ಯೋಗ್ಯತೆ ಇರುವವಳನ್ನ ಒಳಗಾಗ್ಲಿಕ್ಕಾಗುತ್ತ? ಹಾಗಲ್ಲ, ನಾ ಇಲ್ಲಿ ನಿಂತು ಆಡಿದೆಲ್ಲವರಿಗೆ ಸರಿಯಾಗಿ ಕೇಳಿಸ್ತೀನಿ. ಹೌದಲ್ಲ? ಕೇಳ್ಕೊಂಡು ಹೆಂಗಸರು ನಂಬಲಿಕ್ಕೆ ಆಗುದಿಲ್ಲ. ಹೊಟ್ಟೆ ಕಿಚ್ಚನ ಅನ್ಕೊಂಡು ಈ ರೀತಿ ಮಾಡಿ ನಡೀತಾ ಇದೆಯಲ್ಲ ನೋಡು. ಸಾಧು ಸಜ್ಜನರಿಗೆ ಬೇಜಾರಾಗುವುದೇ ನೋಡಿ. ಅಲ್ಲ, ಮೆರೆಯುವುದಕ್ಕಲ್ಲ, ನನ್ನಾಗ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಹೊಟ್ಟೆ ಇಲ್ಲದಲ್ಲ. ದೊಡ್ಡ ಅಪರಾಧ ಮಾಡಿ ಹಾಗೆ ಅವರು ಬೇರೆ ಅವರು ಸಾಧು ಸಜ್ಜನರಾಗಿ ನಿಷ್ಠಾವಂತರಾಗಿ ಕಾರ್ಯ ಮಾಡುವವರಿದ್ದಾರೆ. ಏನು ಬೇಡ. ಹಾಗಂತ ಸಹಾಯವಾಣಿ ಸಂಖ್ಯೆ ಹೀಗೆ ಅನ್ನೋದು ಹೇಗೆ? 1 0 9 8 1 9 8 0 1 9 0 8. ಸರಿ, ನೆನ್ಪಿಟ್ಕೋ. 1 9 8 0 ನಿಮ್ಗೆ ಬೇಡ, ನಿಮ್ಗೆ ಬೇಡ. ನೀವು ಸರಿ ನೆನ್ಪಿಟ್ಕೊಳಪ್ಪ. ನಾನು 1 8 9 ಬೇಡಮ್ಮ. ನಾನು ನೆನ್ಪಿಟ್ಕೊಂಡು ನಾನೇ 1 9 ಸರಿ ಹೇಳಿ. ಆ ಸಂಖ್ಯೆಯನ್ನ ಸಹಾಯವಾಣಿಯಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಅನಾಥ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಂದ ಸಂಕಷ್ಟವನ್ನು ದೂರೀಕರಿಸುವ ಸುಲಭವಾಗಿ ಆ ಸಂಖ್ಯೆಯನ್ನ ನೀವು ಬಳಸಿಕೊಳ್ಳಲೇಬೇಕಾಗುತ್ತದೆ. ನಾವು ಕರೆ ಮಾಡಬಹುದು, ಅದಕ್ಕೆ ಅವರು ಸಿಗದೇ ಇದ್ದೆ ಅದಕ್ಕೆ ಯೋಚನೆ ಮಾಡಬೇಕಾದ ಅಗತ್ಯವೇ. ಹಾಗೊಂದು ವೇಳೆ ಕೂತ್ಕೊಳ್ಳಿ ಅಧ್ಯಕ್ಷ, ಬೇಡ ಅತಿವಿನಯಂ ಧೂರ್ತ ಲಕ್ಷಣ. ನಾಟಿಗೆ ಒಂದು ಊರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ದು, ಆದ್ರಿಂದ ನಿಮ್ಗೊಂದು ಸನ್ಮಾನ ಮಾಡುವಂತ ಹೇಳಿ. ನಿಮ್ಮಿಂದ ಸನ್ಮಾನ ಬೇಡಪ್ಪ, ನಾನು ಉದ್ಯೋಗಕ್ಕೆ ಅವಮಾನ ಮಾಡಿದ ಹಾಗಾಗಿ. ಯಾವ್ದು ಅಲ್ಲ, ಏನ್ ಕೊಡ್ತೀನಿ? ಅಲ್ಲ, ನೀನೇನ್ ಕೊಡ್ತೀನಿ? ಧನವ ಕನಕವ 1 ಲಕ್ಷ 1 ಲಕ್ಷ
ವಿಷಯ ಹೊರಗೆ ಬೇಡ. ನಮ್ಮ ಮನೆ ಒಳಗೆ ಜೀವನ ಆಗಲಿ, ನಿಮ್ಗೆ ಎಷ್ಟು ಬೇಕು ಹೇಳಿ, ನಾನು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅದನ್ನು ಸ್ವೀಕರಿಸಿ ನಿಮಗೆ ಅನುವಾಗಿ ಗೌರವಾನ್ವಿತದಿಂದ ಹೋಗ್ಬೇಕು. ಹೌದಾ? ಏನು ಗ್ರಾಮ ಪಂಚಾಯತ್ನಲ್ಲಿರುವಂತಹ ಸದಸ್ಯರು ಅಧ್ಯಕ್ಷರು ಹಣಕಾಸಿಗಾಗಿ ತನ್ನದಾದಂತಹ ನಿಷ್ಠೆಯನ್ನು ತೊರೆದು ಬದುಕುವವರನ್ನು ಮಾಡಿಕೊಂಡಿದ್ದೀನಿ. ನಿಷ್ಠಾ ಸೇವೆ ಪ್ರಪಂಚಕ್ಕೆ ಒಳ್ಳೆದಾಗುತ್ತದೆ ಅಂತ ನನ್ನ ಜೀವನವನ್ನು ಉಳಿತಾಗಿಸುವ ಅಂಶದಿಂದ ಗೊತ್ತಾಯ್ತೀನಿ. ಮೊದಲೇ ಹಿಂಗಿಲ್ಲಪ್ಪ. ಇನ್ನು ಮುಂದೆ ಹೀಗೆ ನಾವು ನನ್ನ ನೋಡಿ ಲೋಕ ಒಪ್ಪಿಕೊಳ್ಳಬೇಕು, ಹೀಗೆ ಇರಬೇಕು ನಾವು ಎನ್ನುವ ಹಾಗೆ. ಶ್ರೀಧರ ಹೇಳಿದ್ದೆಲ್ಲ ನೀನು ಈ ಸಹಾಯವಾಣಿ ಎಲ್ಲಿಯಾದರೂ ಕರೆ ಮಾಡಿದವಾಗ ತಲುಪದೇ ಹೋದ್ರೆ ಸಹಾಯಕ್ಕೆ ಯಾರು ಬರುವುದಿಲ್ಲ ಎಂದು ಯೋಚನೆ ಮಾಡಬೇಡಿ. ಏನ್ ಮಾಡುದು? ಪ್ರತಿ ಊರಿನಲ್ಲಿ ಇರುವುದು ಅಂಗನವಾಡಿ ಕೇಂದ್ರ, ಅದನ್ನು ಕೂಡ ಸಂಪರ್ಕಿಸಬಹುದು. ಜೊತೆಯಲ್ಲಿ ಆಶಾ ಕಾರ್ಯಕರ್ತರು ನನ್ನ ಕಂಡ ಆಗುದಿಲ್ಲ. ಆಶಾ ಕಾರ್ಯಕರ್ತರು ಕೂಡ ಅವರು ಮಾಡಬಹುದಾದಂತಹ ಬಹುಮುಖ್ಯವಾದ ಕಾರ್ಯ. ಅನಾಥರು ಯಾರಿದ್ದಾರೆ, ಅವರಿಗೆ ಬಂದಿರಬಹುದಾದ ಸಂಕಷ್ಟಗಳು ಏನು, ಅದನ್ನು ತಿಳಿದು ಆ ಸಂಕಷ್ಟ ದೂರೀಕರಿಸುವಂತ ಮೊಟ್ಟ ಮೊದಲಿನ ಯೋಚನೆ ಅವರು ಮಾಡಬೇಕಾಗುತ್ತದೆ. ಆಮೇಲೆ ತಹಶೀಲ್ದಾರರ ಕಚೇರಿ ಅದನ್ನು ಕೂಡ ಸಂಪರ್ಕಿಸಬಹುದು. ಹಾಗಂತ ಕಾರ್ಮಿಕ ಇಲಾಖೆ ಕೂಡ ಇದ್ದಾರೆ, ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕದವರು ಕೂಡ ಇದ್ದಾರೆ.